My precious children of God, I greet each one of you in the precious name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today we are going to meditate from Matthew chapter 1 verse 21. ನಾವು ಈ ದಿನ ಮತ್ತಾಯ 1:21ನೇ ವಚನವನ್ನು ಧ್ಯಾನಿಸಲಿದ್ದೇವೆ. That verse says, "She will bear a son, and you shall call his name Jesus, and he will save his people from the sins." ಅಲ್ಲಿ ವಾಕ್ಯವು ಹೇಳುತ್ತದೆ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. Yes, my friends, Jesus came to this world as a savior. ಹೌದು ನನ್ನ ಪ್ರಿಯ ಸ್ನೇಹಿತರೆ, ಯೇಸು ಈ ಲೋಕಕ್ಕೆ ರಕ್ಷಕನಾಗಿ ಬಂದನು. He saves us from all kinds of unwanted qualities of this world. ಆತನು ನಮ್ಮನ್ನು ಈ ಲೋಕದ ಎಲ್ಲಾ ಬೇಡವಾದ ಸಂಗತಿಗಳಿಂದ ಬಿಡಿಸುವನು. Every day we face so many problems. ಪ್ರತಿದಿನ ನಾವು ಅನೇಕ ತೊಂದರೆಗಳಿಂದ ಹಾದು ಹೋಗುತ್ತೇವೆ. Moses and Israelites had to cross through many problems. ಮೋಶೆ ಮತ್ತು ಇಸ್ರಾಯೇಲ್ಯರು ಕೂಡ ಅನೇಕ ತೊಂದರೆಗಳಿಂದ ಹಾದು ಹೋಗಬೇಕಾಯಿತು. If you read Exodus chapter 15 verse 2 and Psalm 118 verses 13 and 14, it says, "You pushed me violently that I might fall, but the Lord helped me. He became my salvation." ವಿಮೋಚನ ಕಾಂಡ 15:2 ಮತ್ತು ಕೀರ್ತನೆಗಳು 118, 13, 14ನೇ ವಚನವು ಹೇಳುತ್ತದೆ, ವೈರಿಯೇ ನನ್ನನ್ನು ನೀನು ಬೀಳನೂಕಿದೆ, ಆದರೆ ಯೆಹೋವನು ನನಗೆ ಸಹಾಯ ಮಾಡಿದನು. 118 Psalm verse 14 says, "The Lord is my strength and song, and he has become my salvation." ಕೀರ್ತನೆಗಳು 118, 14ನೇ ವಚನವು ಹೇಳುತ್ತದೆ, ನನ್ನ ಬಲವೂ ಕೀರ್ತನೆಯೂ ಯಾಹುವೆ, ಆತನಿಂದ ನನಗೆ ರಕ್ಷಣೆಯುಂಟಾಯಿತು ಎಂದು. Yes, he is our savior. ಹೌದು, ಆತನು ನಮ್ಮ ರಕ್ಷಕನಾಗಿದ್ದಾನೆ. He is able to save us from all our troubles, ನಮ್ಮ ಎಲ್ಲಾ ತೊಂದರೆಗಳಿಂದ ಆತನು ಬಿಡಿಸಲು ಶಕ್ತನು. from our sinful life. ನಮ್ಮ ಪಾಪದ ಜೀವಿತದಿಂದಲೂ Have the practice of looking unto him to be saved from all your troubles. ನಿಮ್ಮ ಎಲ್ಲಾ ತೊಂದರೆಗಳಿಂದ ರಕ್ಷಿಸಲ್ಪಡುವುದಕ್ಕಾಗಿ ಆತನನ್ನು ನೋಡುವುದನ್ನು ಅಭ್ಯಾಸಿಸಿರಿ. If you read Luke chapter 5 verse 4, we read like this. ಲೂಕ 5:4ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, The Lord said to Simon, "Launch out into the deep and let down your nets for a catch." ಯೇಸು ಸೀಮೋನನಿಗೆ ಹೀಗಂದನು, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ. What did Simon answer? ಸೀಮೋನನು ಏನೆಂದು ಉತ್ತರಿಸಿದನು? Simon answered and said to him, "Master, we have toiled all night, caught nothing. Nevertheless, at your word I will let down the net." ಸೀಮೋನನು ಹೀಗೆ ಹೇಳಿದನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು. The 6th verse, the Lord did a miracle. 6ನೇ ವಚನದಲ್ಲಿ ನೋಡುತ್ತೇವೆ, ದೇವರು ಅದ್ಭುತ ಮಾಡಿದನು. When they had done this, they caught a great number of fish, and their net was breaking. ಅವರು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. When you have the Lord with you as a savior, you will be blessed with all kinds of blessings. ನೀವು ದೇವರನ್ನು ರಕ್ಷಕನನ್ನಾಗಿ ಹೊಂದಿರುವಾಗ ನಿಮಗೆ ಎಲ್ಲಾ ಆಶೀರ್ವಾದಗಳು ದೊರಕುವವು. When you read the word of God, when the Lord says, "Do this, do like this, do that," and if you obey God's word, you will be saved from all kinds of problems. ನೀವು ದೇವರ ವಾಕ್ಯವನ್ನು ಓದುವಾಗ, ನೀನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಎಂದು ದೇವರು ಹೇಳುವಾಗ ನೀವು ಅದನ್ನೇ ಮಾಡಿದರೆ ಎಲ್ಲಾ ಸಂಕಟದಿಂದ ತಪ್ಪಿಸಲ್ಪಡುವಿರಿ. Yes, Jesus is our savior. ಹೌದು, ಯೇಸುವು ನಮ್ಮ ರಕ್ಷಕನಾಗಿದ್ದಾನೆ. We have to have him all the time with us. ನಾವು ಯಾವಾಗಲೂ ಆತನನ್ನು ಹೊಂದಿರಬೇಕು. We will be covered with all his blessings when we have him all the time. ನಾವು ಆತನನ್ನು ಯಾವಾಗಲೂ ಹೊಂದಿರುವಾಗ ಆಶೀರ್ವಾದಗಳಿಂದ ಆವರಿಸಲ್ಪಡುತ್ತೇವೆ. Right now, let us commit our lives ಈಗಲೇ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವ and ask the Lord to be with us all the time. ದೇವರೇ ಯಾವಾಗಲೂ ನನ್ನೊಂದಿಗಿರು ಎಂದು ಬೇಡಿಕೊಳ್ಳುವ. Lord, be with us all the time. ದೇವರೇ ಯಾವಾಗಲೂ ನಮ್ಮೊಂದಿಗಿರು, And guide us and lead us. ಮಾರ್ಗದರ್ಶಿಸು, ನಮ್ಮನ್ನು ನಡೆಸು. You'll be blessed abundantly. ಆಗ ನೀವು ಹೇರಳವಾಗಿ ಆಶೀರ್ವದಿಸಲ್ಪಡುವಿರಿ. Shall we commit our lives like that right now? ಈಗಲೇ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡುವ. Father, we commit our lives right now before you, Father.
ತಂದೆಯೇ, ನಾವು ಈಗಲೇ ನಮ್ಮ ಜೀವಿತವನ್ನು ನಿನ್ನ ಮುಂದೆ ಸರಿಪಡಿಸಿಕೊಳ್ಳುತ್ತೇವೆ. Touch the hearts of your children. ನಿನ್ನ ಮಕ್ಕಳ ಹೃದಯವನ್ನು ಮುಟ್ಟು. Lord, let them all search you and have you with them all the time. ಎಲ್ಲರೂ ನಿನ್ನನ್ನು ಹುಡುಕುವವರಾಗಲಿ ಮತ್ತು ಯಾವಾಗಲೂ ನಿನ್ನನ್ನು ಹೊಂದಿದವರಾಗಿರಲಿ. Guide them and lead them, Father. ಮಾರ್ಗದರ್ಶಿಸಿ ಅವರನ್ನು ನಡೆಸು ತಂದೆಯೇ. Bless them, Lord. ಅವರನ್ನು ಆಶೀರ್ವದಿಸು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.